ಪರಮೇಶ್ವರ್ ಮೈಸೂರಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಇನ್ನೆರಡು ವರ್ಷ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ, ಅವರೇ ಮುಂದುವರಿತಾರೆ ಅಂತ. ಅವ್ರನ್ನೇ ಕೇಳಬೇಕಂಗಂತ ಅವ್ರನ್ನೇ ಪರಮೇಶ್ವರ್ ಅವರು ಹೇಳಿದ್ದಾರೆ ಅಧಿಕೃತವಾಗಿ, ಗೃಹ ಸಚಿವರು ಅವ್ರೇನು ಹೇಳ್ತಾರೆ ಹಂಗೆ ಕೇಳಬೇಕಾಗುತ್ತೆ. ಅದು ಆಮೇಲೆ ಮಾತಾಡೋಣ, ಆಮೇಲೆ ಮಾತಾಡೋಣ. ಆಸೆ ಇಲ್ಲ ಅಂತ ನಾನು ಹೇಳಲಿಲ್ವಲ್ಲ ನಿಮಗೆ, ಇವತ್ತೇ ಮಾಡ್ತೀವಿ, ಇವತ್ತೇ ಆಯ್ತಾರೆ ಅಂತ ಹೇಳಿದ್ನ. ಆಸೆ ಇದೆ ಅಂತ ಹೇಳಿದ್ದೀನಿ, ಎಲ್ಲ ಟೈಮ್ ಇದೆ, ಮಾತಾಡೋಣ ಬಿಡ. ಬೈ ಎಲೆಕ್ಷನ್ ನಂತರ ರೀಶಫಲ್ ಮಾಡಬೇಕು ಅನ್ನೋ ಒತ್ತಡ ತುಂಬಾ ಇದೆ ಸರ್. ಅಂದ್ರೆ 40ಕ್ಕಿಂತ ಹೆಚ್ಚು ಜನ ಸೀನಿಯರ್ಸ್ ಇದ್ದಾರೆ, 3 ಸಲ 4 ಸಲ 6 ಸಲ ಮಾಡಬೇಕು, 3 ವರ್ಷ ಕಂಪ್ಲೀಟ್ ಆಯಿತು, ಈ ಥರದ್ದು ಒತ್ತಡ. ಅದು ಚುನಾವಣೆ ಆದ್ಮೇಲೆ ಮಾತಾಡೋಣ. ಸದ್ಯಕ್ಕೆ ನಮ್ಮನ್ನು ಚೆನ್ನೈಗೆ ತಮಿಳ್ನಾಡು ಎಲೆಕ್ಷನ್ಗೆ ಹಾಕಿದ್ದಾರೆ, ಅಲ್ಲೋಗಿ ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲಿ ಬ್ರಾಹ್ಮಣರಿಗೆ 4 ಪಾರ್ಟಿಯಿಂದ ಒಂದು ಟಿಕೆಟ್ ಕೊಟ್ಟಿಲ್ಲ ಅಂತ ತುಂಬಾ ಸುದ್ದಿ ಆಗ್ತದೆ. ಎಲ್ಲಿ ತಮಿಳ್ನಾಡು ಗೊತ್ತಿಲ್ಲಪ್ಪ ನನಗೆ. ಸದ್ಯಕ್ಕೆ ನಮ್ಮ ಪಾರ್ಟಿಯಿಂದ ಒಂದು ಕ್ಷೇತ್ರಕ್ಕೆ ನಮ್ಮನ್ನು ಜವಾಬ್ದಾರಿ ಕೊಟ್ಟಿದ್ದಾರೆ, ಅಲ್ಲೋಗಿ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀವಿ. ನಿನ್ನೆ ಒಂದು ಹಿಸ್ಟಾರಿಕಲ್ ಆದೇಶ ಆಗಿದೆ ಸರ್ ತಮಿಳುನಾಡು ವಿಚಾರ. 9 ಜನ ಪೊಲೀಸರಿಗೆ ಶಿಕ್ಷೆ. ಅದಕ್ಕೆ ಯಾಕೆ ಈಗ ಮಾತಾಡೋಣ ಬಿಡಿ. ಓಕೆ, ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.